ನೋಡಿ ಸ್ನೇಹಿತರೆ, ಇವಾಗ ಪೂಜಾ ಕಂಪ್ನಿ ಸಿವಿಂಗ್ ಮಿಷನ್ ಪಿಕೋ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ದಾರ ಥ್ರೆಡ್ ಹಾಕೋದು ಮತ್ತು ಪಿಕೋ ಹೆಂಗ್ ಮಾಡ್ತೀವಿ ಅನ್ನೋದು ನೋಡಿ ಬನ್ನಿ ಸ್ನೇಹಿತರೆ. ಫಸ್ಟ್ ಇವೆರಡು ಹೋಲ್ದಲ್ಲಿ ಹಾಕೋದ್ರಲ್ಲಿ ಯಾವ್ದ್ರಲ್ಲಿ ಒಂದ್ರೊಳಗೆ ಹಾಕೋದು ಹೋಲ್ದಾಗ. ಆನಂತರ ಇವೆರಡು ಪ್ಲೇಟ್ ಮಧ್ಯದಲ್ಲಿ ಹಾಕ್ಬೇಕು. ಈ ಥರ ಪ್ಲೇಟ್ ಮತ್ತು ಸ್ಪ್ರಿಂಗ್, ಜಂಪಿಂಗ್ ಸ್ಪ್ರಿಂಗ್ ಇರುತ್ತೆ, ಈ ಜಂಪಿಂಗ್ ಸ್ಪ್ರಿಂಗಿಂದ ಈ ಥರ ಹಾಕಬೇಕು. ಆನಂತರ ಏನಿದೆಯಲ್ಲ ಈ ಕುದುರೆಯಲ್ಲಿ ಹಾಕ್ಬೇಕು. ಈ ಥರ ಸೂಜಿ ಇದೆ, ಇದು ಎದುರುಗಡೆ ಇರುತ್ತೆ. ಇದಕ್ಕೆ ಸೂಜಿ ಕುಣಿಸೋದು ಇದು ಎದುರುಗಡೆ ಇರುತ್ತೆ ನೋಡಿ. ಇವಾಗ ಪಿಕೋ ಮಾಡ್ಬೇಕಾದ್ರೆ 3 ನಂಬರ್ ಇಡಬೇಕು ನೋಡಿ ಸ್ನೇಹಿತರೆ. ಇಲ್ಲಿ 0, 1, 2, 3 ಇದೆಲ್ಲ 3 ನಂಬರ್ ಇಡಬೇಕು. 3ಕ್ಕಿಂತ ಜಾಸ್ತಿ ಇಟ್ಟರೆ ಸೂಜಿ ಕಟ್ ಆಗುತ್ತೆ. ಇಲ್ಲಿ ಈ ತರ 1, 2, 3 ಈ ತರ ದಾರ ಕೈಯಲ್ಲಿ ಹಿಡಿದ್ಬಿಟ್ಟು ಬುಡಕಿನ ದಾರ ಮೇಲ್ಗಡೆ ತಗೋಬೇಕು. ಪಿಕೋ ಮಾಡ್ಬೇಕಾದ್ರೆ ಇವಾಗ ಫಸ್ಟಿಗೆ ಒಂದು ಸ್ವಲ್ಪ ಬಿಟ್ಟು ಈ ತರ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಈ ತರ ಕೈಯಿಂದ ಗಾಲಿ ತಿರ್ಗಿಸಿ 1-2 ಸತಿ ಈ ತರ ಮಾಡ್ಬೇಕು. ಆವಾಜ್ ಮಾತ್ರ ಮಿಷನ್ದು ಸ್ಮೂತ್ ಆಗಿರುತ್ತೆ. ಈ ತರ ಗಂಟು ಬಂದ್ರೆ ಈ ತರ ಮೇಲ್ಗಡೆ ಟೈಟ್ ಮಾಡ್ಕೊಳ್ಬೇಕು. ಈ ತರ ಲೂಸ್ ಟೈಟ್ ಮಾಡ್ಕೊಂಡು ಮತ್ತೆ ಚೆಕ್ ಮಾಡಿ. ನೋಡಿ ಈ ತರ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಇವಾಗ ಫಾಲ್ ಮಾಡೋದನ್ನು ತೋರಿಸ್ತೀನಿ ನೋಡಿ. ಇವಾಗ ಫಾಲ್ ಮಾಡ್ಲಿಕ್ಕೆ 3 ನಂಬರ್ ಇಟ್ಟರು ನಡೀತೈತಿ, ಇಲ್ಲ 2 ನಂಬರ್. ಸೈಡ್ ನಟ್ ಇರುತ್ತೆ, ಸೈಡ್ ನಟ್ ಓಪನ್ ಮಾಡ್ಬೇಕು. ಇದು ಫಾಲ್ ಸ್ಟಿಚಿಂಗ್ ಎರಡು ಇದ್ರೊಳಗಡೆನೆ ಬರುತ್ತೆ. ಈ ತರ ಕ್ರಾಸ್ ಮಾಡ್ಬಿಟ್ಟು ಈ ತರ ಹಾಕ್ಬೇಕು. ಇದು ಫುಲ್ ಜಾಸ್ತಿ ಟೈಟ್ ಮಾಡ್ಬೇಕು ಇದ್ರೊಳಗಡೆ. ಈ ತರ ಜಿಗ್ಜಾಗ್ ಬೇಕಂತ ಜಿಗ್ಜಾಗ್ ಆಗುತ್ತೆ. ಈ ತರ ಫಾಲ್ ಆಗುತ್ತೆ ನೋಡಿ. ಇವಾಗ ಸ್ಟಿಚಿಂಗ್ ಬೇಕಂದ್ರೆ ಈ ತರ ನಟ್ ಲೂಸ್ ಮಾಡಿಬಿಟ್ರೆ ಅದು ಆಟೋಮೆಟಿಕ್ 0ಕ್ಕೆ ಬಂದ್ಬಿಡುತ್ತೆ. ಇದು 3ಕ್ಕೆ ಇದ್ದದ್ದು ಏನಿದೆಯಲ್ಲ, ಇವಾಗ ನಟ್ ಲೂಸ್ ಮಾಡಿಬಿಟ್ರೆ 0 ಬಂದ್ರೆ ಸ್ಟಿಚಿಂಗ್ ಬರುತ್ತೆ. ಈ ತರ ನೀಟಾಗಿ ಬರ್ತದೆ. ಹೊಲಿಗೆ ದಪ್ಪ ಸಣ್ಣ ಬೇಕಂದ್ರೆ ಸಣ್ಣದ್ ಮಾಡ್ಕೋಬೇಕಂದ್ರೆ ಈ ಸೈಡ್ ಇರುತ್ತೆ, ಸಣ್ಣದ ಈ ತರ ಮಾಡ್ಕೋಬಹುದು. ಈ ತರ ಆಗುತ್ತೆ ನೋಡಿ ಸ್ನೇಹಿತರೆ. ಈ ತರ ಫಾಲ್ ಮತ್ತೆ ಸ್ಟಿಚಿಂಗ್ ಆಗುತ್ತೆ. ಇವತ್ತು ಏನಿಲ್ಲ ಪಿಕೋ ಆಗುತ್ತೆ ಈ ತರ ಈ ಮಿಷನ್ ಅಲ್ಲಿ. ಹಂಗೇನು ಡೌಟ್ ಇದ್ರೆ ಫೋನ್ ಮಾಡಿ ಸ್ನೇಹಿತರೆ, ಏನನ್ನೋದನ್ನ ಹೇಳ್ತೀನಿ ಮಾಹಿತಿ ಇದ್ರ ಬಗ್ಗೆ. ಥ್ಯಾಂಕ್ ಯು ಸ್ನೇಹಿತರೆ.